ನೆನ್ನೆ ಬಿಗ್ ಬಾಸ್ ಮನೆಯಿಂದ ರಾಶಿಕಾ ಹೋಗಿದ್ದು ಕರೆಕ್ಟಾ ಇಲ್ಲ ಕಾವ್ಯ ಹೋಗ್ಬೇಕಿತ್ತ? ಮತ್ತು ಇನ್ನೂ ಕೆಲವು ವಿಷಯಗಳಿದೆ, ಬನ್ನಿ ಇದ್ರ ಬಗ್ಗೆ ನಮ್ಮ ಮಾತಾಡೋಣ. ವೆಲ್ಕಮ್ ಟು ಅನ್ಲೇಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ವೀಕೆಂಡ್ ಎಪಿಸೋಡ್ ರಿವ್ಯೂ. ಮೊದಲು ಫ್ರೈಡೇ ಎಪಿಸೋಡ್ ತೋರಿಸಿದ್ರು. ಫ್ರೈಡೇ ಎಪಿಸೋಡಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ. ಇವಾಗ ಸ್ಯಾಟರ್ಡೇ ಎಪಿಸೋಡ್ಗೆ ಹೋಗ್ಬಿಡೋಣ ಬನ್ನಿ. ಸ್ಯಾಟರ್ಡೇ ಎಪಿಸೋಡಲ್ಲಿ ಯಥಾ ಪ್ರಕಾರ ಸುದೀಪ್ ಸರ್ ಬಂದರು. ಸುದೀಪ್ ಸರ್ ಬಂದು ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡೋದ್ರು. ಯಾಕಂದರೆ ಕೆಲವು ವಿಷಯಗಳು ರಕ್ಷಿತಾಗೆ ಕ್ಲಾರಿಫೈ ಮಾಡಬೇಕಿತ್ತು, ಅದ್ರ ಬಗ್ಗೆ ಮಾತಾಡಿದ್ರು. ಆಮೇಲೆ ಕಾವ್ಯ ಗಿಲ್ಲಿ ವಿಷಯ, ಅಶ್ವಿನಿ ಅವ್ರ ವಿಷಯ, ರಘು ಅವ್ರ ವಿಷಯ ಎಲ್ಲ ಮಾತಾಡಬೇಕಿತ್ತು. ನಾಮಿನೇಷನ್ ಬಗ್ಗೆನೂ ಮಾತಾಡಬೇಕಿತ್ತು. ಲಾಸ್ಟ್ ವೀಕ್ ನಾಮಿನೇಟ್ ಮಾಡಿದ್ರಲ್ಲ ಅದು. ಸೊ ಮೊದಲು ನಾಮಿನೇಷನ್ ವಿಷಯಕ್ಕೆ ಬಂದರೆ ಎಲ್ಲರನ್ನೂ ಕೇಳಿದ್ರು ಹೇಗಿತ್ತು ಈ ಸಲ ನಾಮಿನೇಷನ್ ಅಂತ. ಎಲ್ಲರೂ ಹೇಳಿದ್ದು ಒಂದೇ ಒಂದು, ಈ ಸಲ ನಾಮಿನೇಷನ್ ವರ್ಸ್ಟಾಗಿತ್ತು, ತುಂಬ ಪರ್ಸ್ನಲಾಗಿ ಹೋಯಿತು ಅಂತ. ಇಷ್ಟು ಬುದ್ಧಿ ಇರೋರು ನಾಮಿನೇಟ್ ಮಾಡುವಾಗ ಎಲ್ಲ ತೊಗೊಂಬಂದು ಯಾಕೆ ಮಾಡಬೇಕಿತ್ತು ಅಲ್ವಾ? ಕರೆಕ್ಟೇ ತಾನೆ? ಸೊ ನಾಮಿನೇಷನ್ ವಿಷಯ ಆಯಿತು. ನಾಮಿನೇಷನ್ ವಿಷಯ ಆದಮೇಲೆ ಇವಾಗ ಧನುಷ್ ಅವ್ರನ್ನ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ರು. ಸೊ ಇದರಲ್ಲಿ ರಕ್ಷಿತಾ ಅಂತ ಅವ್ರು ತಗೊಂಬಿಟ್ಟು ಕರೆಕ್ಟಾಗಿ ಕೇಳಿದ್ರು, ನನ್ನ ಮನಸ್ಸಲ್ಲಿ ಏನಿತ್ತು ಎಲ್ಲ ಕೇಳಿದ್ರು. ಸೊ ಫ್ರೆಂಡ್ಶಿಪ್ಪು, ರಘು ಗಿಲ್ಲಿ ಮತ್ತು ರಕ್ಷಿತಾ ಅವ್ರ ಫ್ರೆಂಡ್ಶಿಪ್ ಆಗಿರೋರು ಓಕೆ. ಈ ಪೊಸೆಸಿವ್ನೆಸ್ ಬರುತ್ತಲ್ಲ, ಅಲ್ಲೇ ಪ್ರಾಬ್ಲಮ್ ಆಗಿದ್ದು. ರಾಶಿಕಾಗೂ ರಕ್ಷಿತಾಗೂ ಜಗಳ ಆಯ್ತಲ್ಲ, ಅದ್ರ ಬಗ್ಗೆ ಕೇಳಿದ್ರು. ಆಯ್ತಮ್ಮ, ನೀನು ಅವ್ರು ಕಂಫರ್ಟ್ ಇದ್ದಾರಾ, ರಘು ಸರ್ ಕಂಫರ್ಟ್ ಇದ್ದಾರಾ ರಾಶಿಕಾ ಅವ್ರ ಜೊತೆ ಮಾತಾಡೋಕ್ಕೆ ಅಂತ ನೀನು ಡಿಸೈಡ್ ಮಾಡ್ಬೇಕಾ, ರಘು ಸರ್ ಡಿಸೈಡ್ ಮಾಡ್ಬೇಕಾ? ಇಲ್ಲ, ರಘು ಸಾರೇ ಮಾಡಬೇಕು, ಡಿಸೈಡ್ ಮಾಡಬೇಕು. ಮತ್ತು ನೀನು ಯಾಕೆ ಇಂಟರ್ಫಿಯರ್ ಆಗ್ತೀಯ? ಅದು ಅವರ ವಿಷಯ ಅಂತ ವಿ ಟಿ ತೋರಿಸಿದ್ರು. ವಿ ಟಿಯಲ್ಲಿ ಅವರು ರಘು ಸಾರ್ ಜೊತೆ ಮಾತಾಡ್ತಿರುವಾಗ ಇವರು ರಕ್ಷಿತಾ ಅವರು ಮಾತಾಡಾದ್ಮೇಲೆ ಅಲ್ಲಿರೋ ಬಿನ್ ಬ್ಯಾಂಕ್ ತೊಗೊಂಡು ಹಾಕ್ಬಿಟ್ರು. ರೀಸನ್ ಏನು, ಅಲ್ಲಿ ಯಾರು ಕೂತ್ಕೋಬಾರ್ದು ಅವ್ರ ಜೊತೆ ಅಂತ. ಇದು ಓವರ್ ಆಯ್ತಲ್ವಾ? ಇದೆಲ್ಲ ಈ ಪಾಸಿಟಿವ್ನೆಸ್ ಎಲ್ಲ ಓವರ್ ಆಯಿತು. ಫಸ್ಟು ಮಾಡು 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 ಅಂತಾಯಿದ್ರು. ಆಮೇಲೆ ಒಬ್ಬೊಬ್ಬರು ಒಂದು ಸೀಸನ್ಗೆ ಒಬ್ಬೊಬ್ಬರ, ಇಲ್ಲ ಒಂದು ವಾರಕ್ಕೆ ಒಬ್ಬೊಬ್ಬರ, ಗೊತ್ತಿಲ್ಲ. ಓಕೆ, ರಘು ಅವ್ರ ಜೊತೆ ಫಸ್ಟಿಂದ ಸ್ವಲ್ಪ ಇದಿತ್ತು, ಅದಕ್ಕಂತ ಬೇರೆ ಯಾರೂ ಮಾತಾಡಬಾರ್ದು, ಗಿಲ್ಲಿಯವ್ರ ಜೊತೆ ಬೇರೆ ಯಾರೂ ಮಾತಾಡಬಾರ್ದು ಅಂತ ಹೇಳಿದ್ದು. ಆಮೇಲೆ ಇದು ಇವ್ರಿಗೆ ಬುದ್ಧಿವಾದ ಹೇಳಿದ್ದು, ಯಾರಿಗೆ? ಗಿಲ್ಲಿಗೆ ಹೇಳಿದ್ರಲ್ಲ ರಕ್ಷಿತಾ, ನೋಡು ಯಾರ ಮೇಲೂ ಬಿದ್ದು ಹೋಗಬೇಡ, ಅವರಾಗೆ ಬರಲಿ ಅಂತ. ಅದೇ ಆಬ್ವಿಯಸ್ಸಾಗಿ ಹೇಳಿದ್ದು ಕಾವ್ಯಗೆ. ಅದೆಲ್ಲ ಅರ್ಥ ಆಯ್ತು ನಮಗೆ. ನೀನು ಅದನ್ನೇ ತಾನೇ ಮಾಡ್ತಾ ಇರೋದು ಹೇಳಿದ್ರು. ಆಯಿತಾ, ನೀನು ಕಂಫರ್ಟ್ ಆಗಿದ್ದಾರೆ ಅಂತ ಅವರೇ ಹೇಳ್ತಾರೆ. ನನಗೆ ಕಂಫರ್ಟ್ ಇದೆ ಎಲ್ಲರ ಹತ್ರ ಮಾತಾಡೋದು, ನೀನು ಯಾಕೆ ಅಡ್ಡ ಹೋಗ್ತೀಯಾ, ಇದು ಯಾರಪ್ಪನ ಮನೆ ಸೊತ್ತು ಅಲ್ಲ, ಅದು ಇದಂತ ಕರೆಕ್ಟಾಗಿ ಮಾತಾಡಿದ್ರು. ಅದು ಕೆಲವ್ರ ಬಗ್ಗೆ ಬಂದು ಆಚೆ ಬಂದು ಏನು ರಕ್ಷಿತಾ ಹಿಂಗೆ ಮಾತಾಡ್ತಾರೆ, ಅವರು ಹಂಗೆ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಆನ್ಸರ್ ರಕ್ಷಿತಾನೇ ಕೊಟ್ಟರು. ನೀನು ಅದನ್ನು ಮಾತಾಡೋಣ. ಇಷ್ಟಾಗಿ ಕಿಚ್ಚನ ಚಪ್ಪಾಳೆ, ಈ ಸೀಸನಿನ ಕಿಚ್ಚನ ಚಪ್ಪಾಳೆ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ಗಿಲ್ಲಿನ ಫಸ್ಟಿಂದ ಲಾಸ್ಟ್ವರೆಗೂ. ಬಟ್ ಸಿಕ್ಕಿದ್ದು ಧ್ರುವಂತಿಗೆ ಸಿಕ್ಕಿದ್ದು ನನಗೆ 60-70% ಓಕೆ ಅನಿಸುತ್ತೆ. ಬಟ್ ಗಿಲ್ಲಿಗೆ ಸಿಗಬೇಕಾಗಿತ್ತೇನೋ. ಯಾಕಂದರೆ ಕಂಪ್ಲೀಟಾಗಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಬಂದಿದ್ದಾನೆ. ಜಗಳಗಳು ಮಾಡಿದ್ದಾನೆ, ಎಂಟರ್ಟೈನೂ ಮಾಡಿದ್ದಾನೆ. ಓಕೆ, ಟಾಸ್ಕ್ಗಳು ಕೆಲವು ಚೆನ್ನಾಗಿ ಆಡಿದ್ದಾನೆ. ಧ್ರುವಂತ ಕೊಟ್ಟಿದ್ದು ಓಕೆನೇ ಅನಿಸ್ತು. ಯಾಕಂದರೆ ಮನುಷ್ಯ ಯಾರ ಇದು ಇಲ್ದಿರ ಸಿಂಗಲಾಗಿ ಜೈ ಮಹಾಕಾಳ್ ಅಂದ್ಕೊಂಡು ಎಲ್ಲರ ಹತ್ರ ಪರ್ಸ್ನಲಿ ಯಾರ ಹತ್ರನೂ ಅಟ್ಯಾಚ್ಮೆಂಟ್ ಇಲ್ದಿರ, ಲಾಸ್ಟಲ್ಲಿ ಅಶ್ವಿನಿ ಅವ್ರ ಹತ್ರ ಅಟ್ಯಾಚ್ಮೆಂಟ್ ಇತ್ತು, ಅವ್ರ ಹತ್ರನೂ ಜಗಳ ಆಡಿದ್ರು. ಎಲ್ಲರ ಹತ್ರ ಜಗಳ ಆಡಿದ್ದಾರೆ, ಚೆನ್ನಾಗಿ ಆಡಿದ್ರು. ಸೊ ಸರ್ಪ್ರೈಸು ಇದು ಮಜಾ ಏನಂದರೆ, ಅಲ್ಲಿ ಇಟ್ಬಿಟ್ಟು ಎಲ್ಲರಿಗೂ ಗೊತ್ತು ಇದು ಕಿಚ್ಚನ ಚಪ್ಪಾಳೆದ ಬಾಕ್ಸ್ ಅಂತ. ಯಾರು ಬಂದು ತೆಗಿತೀರಾ ಇದನ್ನಂತ ಹೇಳಿದ್ದಕ್ಕೆ ರಕ್ಷಿತಾ ನಾನೇ ಬಂದು ತೆಗಿತೀನಿ ಅಂತ ಓಪನ್ ಮಾಡಿದರೆ ನೋಡಿದ್ರೆ ಅದೇ ಧ್ರುವಂತವ್ರ ಫೋಟೋ ಇತ್ತು. ಅದೇ ಅವ್ರು ಹೇಳಿದ್ರಲ್ಲ, ಯಾರ್ಯಾರಿಗೆ ಯಾರ್ಯಾರಿದೆ ಅಂತ ಕರ್ಮ ಅದೇ ಅಂತ. ಆವಾಗ ಈ ಸೀಸನ್ನಿನ ಕಿಚ್ಚನ ಚಪ್ಪಾಳೆ ಧ್ರುವಂತ ಅಂತ ಹೇಳಿದ್ದಕ್ಕೆ ಎಲ್ಲರ ಶಾಕು. ಧ್ರುವಂತ ಒಬ್ಬನೇ ಖುಷು, ಅವನು ಜೀವಿಸಿದ್ದಾರೆ ಮನೆಯಲ್ಲಿ. ಓಕೆ, ಜೀವನ ಮಾಡಿದ್ದಾನೆ, ಇದನ್ನು ಟಾಸ್ಕ್ ಅಂತ ತೊಗೊಂಡು ಜೀವನ ಮಾಡಿದ್ದಾರೆ ಅಂತ ಹೇಳಿದ್ದು ಅದು ಚೆನ್ನಾಗಿತ್ತು. ಅದಾದಮೇಲೆ ಇದು ಈ ವಾರದ ಕಿಚ್ಚನ ಚಪ್ಪಾಳೆ, ಅದು ಯಾರು ತೆಗಿತೀರಾ ಅಂತ ಗಿಲ್ಲಿ ನಾನೇ ತೆಗಿತೀನಿ ಅಂತ ಬಂದು ಗಿಲ್ಲಿನ ತೆಗೆದ್ರೆ ಅಶ್ವಿನಿ ಹೆಸರು. ಏನಕ್ಕಾದರೆ ಗಿಲ್ಲಿ ಹೇಳ್ತಾರೆ, ನೋಡು ಅಲ್ಲಿ ನನ್ನ ಫೋಟೋ ಇದೆ ಅಂತ. ಈಗ ಅಶ್ವಿನಿದು ಸೇರ್ತು ಫೋಟೋ.
ಇದು ಈ ಎಪಿಸೋಡ್ ಮುಗೀತು. ಆಮೇಲೆ ಅದರಲ್ಲಿ ಯಾರನ್ನ ಸೇವ್ ಮಾಡೋದಂದರೆ ಗಿಲ್ಲಿ ಅವ್ರನ್ನ ಸೇವ್ ಮಾಡಿದ್ರು, ಅಶ್ವಿನಿನ ಸೇವ್ ಮಾಡಿದ್ರು. ಯಾಕಂದರೆ ಧನುಷ್ ನಾಮಿನೇಷನಲ್ಲೇ ಇಲ್ಲ, ಅಶ್ವಿನಿಯನ್ನು ಸೇವ್ ಮಾಡಿದ್ರು. ಈಗ ರಿಮೈನಿಂಗ್ ಉಳಿದಿರೋದು ಯಾರು? ರಘು, ಧ್ರುವಂತು, ಕಾವ್ಯ, ಆಮೇಲೆ ರಕ್ಷಿತ, 4 ಜನ. ಈಗ ನೆನ್ನೆ ಎಪಿಸೋಡಿಗೆ ಬರೋಣ. ನೆನ್ನೆ ಎಪಿಸೋಡಲ್ಲಿ ಏನಾಯ್ತಂದರೆ ಮತ್ತು ಒಂಥರ ಫನ್ನಾಗೇ ಹೋಯ್ತು. ಯಾರ ಮೇಲೆ ಕೋಪ ಇದೆ ಅದನ್ನು ಫನ್ನಿಯಾಗಿ ತಿರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನು ಏನು ರಿಮೂವ್ ಮಾಡ್ತಾರಲ್ಲ, ಏರ್ ರಿಮೂವರ್, ಅದೇನು ಸ್ಟಿಕ್ಕರಪ್ಪ ಅದು, ಅದರ ಹೆಸರು ಗೊತ್ತಿಲ್ಲ ನಮಗೆ. ಅದರಲ್ಲಿ ಜಾಸ್ತಿ ಗಿಲ್ಲಿಗೆ ಆಯಿತು. ಇವ್ರು ಈ ಥರ ಮಾತಾಡಿದ್ರು, ಆ ಥರ ಫನ್ನಾಗಿ ತೆಗೆದ್ರು. ನಿಂಬೆಹಣ್ಣು ಮೆಣಸಿನ್ಕಾಯಿ ತಿನ್ನೋಕ್ಕೆ ಹೇಳಿದ್ರು. ಮ್ಯಾಕ್ಸಿಮಮ್ ಮಾಡಿದ್ದವ್ರಿಗೆ ಯಾರಿಗೆ ಸಿಕ್ಕಿಲ್ಲ ಅಂದರೆ, ಯಾರಿಗೆ ಮಾಡಿಲ್ಲ ಅಂದರೆ ಅಶ್ವಿನಿಗೆ ಮಾಡಿಲ್ಲ, ಆಮೇಲೆ ಧನುಷಿಗಾಯಿತು, ಧ್ರುವಂತಗಾಯಿತು, ಕಾವ್ಯಾಗಿ ಮಾಡಿಲ್ಲ ಅಷ್ಟೇ. ರಿಮೈನಿಂಗ್ ಎಲ್ಲರಿಗೂ ಮಾಡಿದ್ರು. ಆಮೇಲೆ ರಾಶಿಕಾಗೂ ಮಾಡಿಲ್ಲ ಅನಿಸುತ್ತೆ. ಆಯಿತಾ, ಇದು ಒಂದು ಟಾಸ್ಕ್ ಆದಮೇಲೆ ರಕ್ಷಿತಾ ಅವ್ರನ್ನ ಸೇವ್ ಮಾಡಿದ್ರು. ರಕ್ಷಿತಾ ಅವ್ರು ಸೇವ್ ಮಾಡಿದ್ರು, ಚೆನ್ನಾಗಿತ್ತು. ನೆಕ್ಸ್ಟ್ ಇರೋದು ಧ್ರುವಂತು, ರಘು ಮತ್ತು ರಾಶಿಕಾ, ಕಾವ್ಯನ ಕೇಳಿದ್ರೆ ಯಾರು ಹೋಗ್ತಾರೆ ಅನಿಸುತ್ತೆ, ಯಾಕೆ ಹೋಗ್ಬೇಕು ಅನಿಸುತ್ತೆ ಅಂದರೆ ನಾನೇ ಹೋಗ್ಬೇಕು ಅನಿಸುತ್ತೆ ಅಂತ ಹೇಳುತ್ತಲ್ಲ. ಒಂಥರ ಗೇಮು, ಅದು ಏನು ಫೀಲಿಂಗೋ, ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಾ ಇದ್ದಾರಲ್ಲ, ಆ ಫೀಲಿಂಗು ಏನೋ ಗೊತ್ತಿಲ್ಲ. ಆಮೇಲೆ ಕಾವ್ಯನ ಸೇವ್ ಮಾಡಿದ್ರು. ನೆಕ್ಸ್ಟ್ ಮೂವರೇ ಇರೋದು. ಮೂವರಲ್ಲಿ ಧ್ರುವಂತನ ಸೇವ್ ಮಾಡಿಬಿಟ್ರು. ತಿರ್ಗಾ ಧ್ರುವಂತ ಇವಾಗ ವೀಕೆಲ್ಲ ಒಳ್ಳೆ ಇದು ಎಪಿಸೋಡ್, ವೀಕೆಂಡ್ ಎಪಿಸೋಡ್. ಈಗ ರಘು ಮತ್ತು ಇವರು ರಾಶಿಕಾ ಅವ್ರನ್ನ ಕರ್ಕೊಬಂದು ಆಚೆ ಇಟ್ಬಿಟ್ಟು ಒಂದು ಇದು ಕ್ವಶನ್ ಮಾರ್ಕ್ ಥರ ಐತೆ, ಅದನ್ನು ಹಚ್ಬೇಕು. ಅದು ಹಾಗೆಯೇ ಮುಗಿಸ್ಕೊಂಬಂದರೆ ಒಂದು ಕಡೆ ಎಲಿಮಿನೇಟೆಡ್ ಅಂತ ಬರುತ್ತೆ, ಇನ್ನೊಂದು ಕಡೆ ಸೇಫ್ ಅಂತ ಬರುತ್ತೆ. ಸೊ ಈ ಥರ ಮಾಡುವಾಗ ರಾಶಿಕಾ ಅವರು ಎಲಿಮಿನೇಟೆಡ್ ಅದು ಮತ್ತು ಇವ್ರಿಗೆ ಸೇಫ್ ಅಂತ ಬಂತು. ರಘು ಅವರು ಸೇಫ್ ಆದರು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ರಘು ಅವರು ಸೇಫ್ ಆಗ್ತಾರೆ ಅಂತ. ಇದಾದಮೇಲೆ ಒಂದು ನಡೆಯಿತು. ಅದು ನಿಲ್ಲಿಸ್ಬಿಟ್ಟು 5 ನಿಮಿಷ ಟೈಮ್ಗೆ ನೀವು ಸ್ಟೇಜಿಗೆ ಬರಬೇಕು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಸರ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೈ ಕೊಟ್ಟರು. ಧ್ರುವಂತಗೆ ಬಿಟ್ಟು ಧನುಷ್ ಹತ್ರ ಕೈ ಕೊಟ್ಟರು. ಧ್ರುವಂತ ಏನು ಮಾಡ್ದೆ, ಒಳಗೋಗ್ಬಿಟ್ಟು. ಓಕೆ, ಇದಕ್ಕೆ ರಾಶಿಕಾ ಅಂದರೆ ನಾನು ಉರಿಯೋದು. ಆಯಿತಾ, ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ಇವನ್ನ ಫಸ್ಟ್ ಹೇಳಿದಾಗೆ ರಾಶಿಕಾ ಹೋಗ್ಬೇಕಾ ಕಾವ್ಯ ಹೋಗ್ಬೇಕಾ ಅಂದರೆ ಓವರಾಲ್ ತೊಗೊಂಡ್ರೆ ಕಾವ್ಯನೇ ಹೋಗ್ಬೇಕಿತ್ತು, ರಾಶಿಕಾ ಇರಬೇಕಿತ್ತು ಒಳಗಡೆ. ಬಟ್ ಈ ಥರ ಬುದ್ಧಿಗಳು ತೊಗೊಂಡ್ರೆ ನೀನು ಹೋಗಿದ್ದೆ ಒಳ್ಳೇದಾಯ್ತಮ್ಮ ಅಂತ ಇದು. ಓಕೆ, ಹೋಗ್ತಾ ಇದೆಯಾ, ಒಳ್ಳೆ ಹೆಸರು ತೊಗೊಂಡೋಗು. ಏನು ಹೇಳೋದು, ಧ್ರುವಂತು ನಿನಗೆ ಒಂದು ಕಂಟೆಸ್ಟೆಂಟ್ ಅಷ್ಟೇ. ಆಚೆ ಹೋಗ್ಬಿಟ್ಟು ನನ್ನ ಮಕ್ಕ ನೋಡ್ತೀಯ, ಹೋಗೋರು ಬಾಯಿ ಹೇಳ್ಬಿಟ್ಟು ಹೋಗಿ, ನಿನಗೆ ಏನು ರೋಗ ನಿನಗೆ. ಓಕೆ, ಧ್ರುವಂತ ಮಾಡಿದೀವ ಕರೆಕ್ಟಾಗಿತ್ತು, ಹೋಗ್ಬಿಟ್ಟು ಒಳಗೆ ಇನ್ನೇನು ಮಾಡ್ತಾಳೆ ಇವಳು ಅಜ್ಜಿ. ಹಿಂಗೆ ಕೈ ಕೊಡ್ಕೊಂಡು ಹೋಗೋಕ್ಕೆ ನಿನಗೆ ಅಸಹ್ಯ ರಕ್ಷಿತಾ ಬಂದ್ಬಿಟ್ಟು ನಿನಗೆ ಅಲ್ಲ ಗಿಫ್ಟ್ ಕೊಡದೆ ಹೋದರೆ ರಕ್ಷಿತಾಗೂ ನೀನು ಕೈ ಕೊಡ್ತಾ ಇರಲಿಲ್ಲ, ಹೌದು ತಾನೇ? ಈ ಥರ ಬುದ್ಧಿ ಏನಕ್ಕೆ? ಸರಿ, ಆಚೆ ಕಳಿಸ್ಬಿಟ್ರು. ಓಕೆ, ಕಳ್ಳು ಬಿಸಾಕ್ಬಿಟ್ರು. ಆಚೆ ಹೋದ್ಮೇಲೆ ವಿ ಟಿ ನೋಡಿದ್ದು, ವಿ ಟಿ ತೋರಿಸಿದ್ದು ಎಲ್ಲ ಚೆನ್ನಾಗಿತ್ತು. ಐ ಲವ್ ಯು ಬಿಗ್ ಬಾಸ್ ಅಂದರೆ ಏನು, ಬಿಗ್ ಬಾಸ್ ರಿಪ್ಲೈ ಮಾಡೋ ಥರ ಏನು ಸೀನಿಲ್ಲ. ಬಾಯ್ ಅಂತ ಹೇಳ್ಬಿಟ್ಟು ಸುದೀಪ್ ಅವರು ಕಳಿಸ್ಬಿಟ್ರು ಅಷ್ಟೇ. ಆಮೇಲೆ ಹೋಗೋವಾಗ ಇನ್ನೊಂದು ಹೇಳಿದ್ರು, ಇಲ್ಲಿ ರಿಮೈನಿಂಗ್ 7 ಜನ ಇದ್ದೀರಾ, ಇದರಲ್ಲಿ ಒಬ್ಬರಿಗೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿದ್ರು. ಯಾರು ಹೋಗ್ಬೋದು, ಯಾರು ಹೋಗ್ಬೇಕು? ನನ್ನ ಇದಕ್ಕೆಸ್ತು ಕಾವ್ಯ ಹೋಗಬೇಕು. ಬಟ್ ಹೋಗೋರು ನನಗೆ ಧ್ರುವಂತೋ ಇಲ್ಲ ರಘು ಸಾರ ಹೋಗ್ತಾರೆ ಅನಿಸುತ್ತೆ. ಮೈಲ್ಡಾಗಿ ರಕ್ಷಿತಾನೇ ಡೌಟ್ ಇದೆ ಈ ಮೂವರಲ್ಲೇ. ಬಟ್ ನನಗೇನೋ ಸೈಕ್ ಆಗ್ತಾಯಿದ್ರೆ ಧ್ರುವಂತು ಇಲ್ಲ ರಘು ಅಂತ. ಬಟ್ ಕಾವ್ಯ ಹೋಗ್ಬೇಕು. ಈ ಟೈಮಲ್ಲಿ ನಾವು ಅಟ್ಲೀಸ್ಟ್ ಹೋಗ್ಬಿಡ್ಬೇಕು, ಸಾಕು, ಇಷ್ಟಿದೆಯಾ ಸಾಕು. ಸೀರಿಯಸ್ ಆಗಿ ಹೇಳ್ತೀನಿ, ಗಿಲ್ಲಿ ಇಲ್ಲ ಅಂದರೆ ಕಾವಿಂದು ತುಂಬ ಬೇಗನೆ ಹೋಗ್ಬಿಡ್ತಾಯಿತ್ತು. ನನ್ನ ಅನಿಸಿಕೆ ಇದು. ಎಲ್ಲರಿಗೂ ಬೇರೆ ಅನಿಸಿಕೆನೇ ಇರ್ಬೋದು. ಇಷ್ಟೇ ನೆನ್ನೆ ಎಪಿಸೋಡ್ ಮುಗೀತು. ನೋಡೋಣ ಫಿನಾಲೆ ವೀಕ್ ಬರುತ್ತೆ. ಫಿನಾಲೆಯಲ್ಲಿ ಯಾರು ವಿನ್ ಆಗ್ಬೋದು? ಗಿಲ್ಲಿ ಇರ್ತಾರೆ. ರನ್ನರ್ ಯಾರು ಇರ್ತಾರೆ? ರನ್ನರ್ ಅಂದರೆ ಇನ್ನೊಂದು ಯಾರು ಇರ್ತಾರೆ? ಅಶ್ವಿನಿ ಅವರು ಇರ್ತಾರೆ, ಧನುಷ್ ಅವರು ಇರ್ತಾರೆ. ಇವರಿಬ್ಬರೇ ನನಗೆ ಇದು ಹೇಳ್ತಾರೆ. ನೋಡೋಣ. ಇಷ್ಟೇಳಿ ಈ ನನ್ನ ರಿವ್ಯೂನ ಮುಗಿಸ್ತೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.